ವೆಲ್ಕಮ್ ಬ್ಯಾಕ್ ಟು ಬಸವನಂದಿ ರೀಲ್ಸ್ ವ್ಲಾಗ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಮ್ಮ ಮಮ್ಮಿ ಮುದ್ದೆ ಪಲ್ಯ ಹೆಂಗೆ ಮಾಡ್ತಾರೆ ರೀ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೇವೆ ರೀ. ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳಿಬೇಕು ರೀ. ಚೆನ್ನಾಗಿ ತೊಳೆದಾದ್ಮೇಲೆ ಅದಕ್ಕೆ ಬೇಯಿಸೋಕೆ ಇಡಬೇಕು ರೀ. ಹಾಗೆ ಇನ್ನೊಂದು ಬಾಳಿಗೆಯಲ್ಲಿ ಹಸಿ ಹುಣಸಿನ್ಕಾಯನ್ನು ಸ್ವಲ್ಪ ನೀರು ಹಾಕಿ ಕುದಿಸೋಕೆ ಇಕ್ಕೋಬೇಕು ರೀ. ಕುದಿಸೋಕೆ ಇಕ್ಕೋಬೇಕು ರೀ. ಮೆಂತ್ಯ ಸೊಪ್ಪು ಚೆನ್ನಾಗಿ ಸಾಫ್ಟ್ ಆಗಿದ್ಮೇಲೆ ತೆಕ್ಕೊಂಡು ಅದ್ರಾಗ ರೀ ತೊಗರಿ ಬೇಳೆ ಹಾಕೋಬೇಕು ರೀ. ತೊಗರಿ ಬೇಳೆ ಬದನೆಕಾಯಿ ಹಾಕೊಂಡು ನೀವು ಖಾರ ಎಷ್ಟು ತಿಂತೀರಿ ಆ ಖಾರಕ್ಕೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯನ್ನು ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಮೆಂತ್ಯ ಸೊಪ್ಪು ಮತ್ತು ತೊಗರಿಬೇಳೆ ಬದನೆಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ ರೀ, ಅದಕ್ಕೆ ಹಸಿಮೆಣ್ಸಿನ್ಕಾಯನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೀ. ಆನಂತರ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕಡಲೆಬೇಳೆನ ಇದಕ್ಕೆ ತೊಗರಿಬೇಳೆ ಮೆಂತ್ಯ ಸೊಪ್ಪು ಮತ್ತು ಖಾರ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅದು 10 ನಿಮಿಷ ಕುದಿಸ್ಕೋಬೇಕು ರೀ. ಆನಂತರ ಈ ಕಡಲೆನ ಕುದಿಸ್ಕೊಂಡಿದ್ದೀವಲ್ಲ, ಸಾಫ್ಟಾಗಿ ಕುದಿಸ್ಕೊಂಡಿದ್ದೇವಲ್ಲ ರೀ, ಅದು ಕೂಡ ಅದಕ್ಕೆ ಮಿಕ್ಸ್ ಮಾಡಬೇಕು ರೀ. ಅದಕ್ಕೆ ಮಿಕ್ಸ್ ಮಾಡಿ ಎಲ್ಲನೂ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ರೀ. ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ಹಸಿ ಹುಣಸಿನ್ಕಾಯನ್ನು ಕುದಿಸ್ಕೊಂಡಿದ್ದ ನೀರನ್ನು ಸೋಸ್ಕೊಂಡು ಫ್ರೆಶ್ ಆಗಿ ತಣ್ಣೀರನ್ನು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ರೀ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಹುಳಿ ನೀರನ್ನು ಒಂದು ಬೌಲ್ಗೆ ತೆಕ್ಕೊಂಡು ನಿಮಗೆ ಹುಳಿ ಎಷ್ಟು ಬೇಕು ಆ ಕ್ವಾಂಟಿಟಿಯಲ್ಲಿ ನಿಮಗೆ ಹುಳಿ ತಕ್ಕಾಗೆ ಹುಳಿ ನೀರನ್ನು ತೆಕ್ಕೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಜರಡಿ ಹಿಡ್ಕೊಂಡು ಆ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ರೀ. ಈ ಕುದಿಸೋಕೆ ಇಟ್ಟಿದ್ದಲ್ರಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದು ಕುದ್ದಿದಾದ್ಮೇಲೆ ಮುದ್ದೆ ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೊಂಡ್ರಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಹಾಕಿರೋ ಇಂಗ್ರೀಡಿಯೆಂಟ್ಸ್ನ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ರೀ. ನಾ ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಈ ಕಡೆ ತೊಗರಿಬೇಳೆ, ಬದನೆಕಾಯಿ, ಮೆಂತ್ಯ ಸೊಪ್ಪು, ಹಸಿ ಖಾರ ಹಾಕಿ ಕುದಿಸ್ಕೊಂಡಿದ್ದೇವಲ್ಲ ರೀ, ಅದು ಒಗ್ಗರಣೆಗೆ ಹಾಕ್ಕೊಳ್ಬೇಕು ರೀ. ಹಾಕ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡಲೆ ಹಿಟ್ಟನ್ನು ಏನು ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ ರೀ ಹುಳಿ ನೀರಲ್ಲಿ, ಅದು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ರೀ. ಒಂದು 10 ನಿಮಿಷ ಚೆನ್ನಾಗಿ